ಗೃಹಲಕ್ಷ್ಮಿಯ 16ನೇ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾವಾಗ ಬರುತ್ತೆ ಏನು ನಮ್ಮ ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ, ಹಾಗೆ 17ನೇ ಕಂತಿನ ಹಣ ಹಾಗೆ ಜಮಾ ಆಗುತ್ತಾ ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನು ಮೋದಿ ಸರ್ಕಾರದಿಂದನೂ ಕೂಡ ಹೊಸ ವರ್ಷದಿಂದ 1,000 ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅದು ಕೂಡ ಅಂದರೆ BPL ಕಾರ್ಡ್ ಇರ್ತಕ್ಕಂಥವ್ರಿಗೆ ಅದನ್ನು ಕೂಡ 1,000 ಹಾಕಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾರೆ. ಓಕೆನಾ, ಹಾಗಾಗಿ ಎಲ್ಲರೂ ಕೂಡ BPL ಕಾರ್ಡನ್ನು ಹೊಂದಿ ಅಂತ ಹೇಳ್ತಿದ್ದೀನಿ. ಓಕೆ, ಯಾರಿಗೆಲ್ಲ ಅನರ್ಹರು APLಗೆ ಅನರ್ಹರು ಅವರೆಲ್ಲರೂ ಕೂಡ BPL ಕಾರ್ಡನ್ನು ಹೊಂದಿ. ಸೊ ಇನ್ನು 16ನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ, ಸೊ ಒಂದು ಹಣ ಪ್ರೋಸೆಸ್ ಮಾಡೋಕ್ಕೆ ಏನಿಲ್ಲ ಅಂದರೂ 15 ಡೇಸ್ ಬೇಕು. ಓಕೆ, ಇಷ್ಟು ಫುಲ್ ಇಡೀ ಸ್ಟೇಟಿಗೆ ಹಾಕಬೇಕಂದ್ರೆ ತುಂಬ ಲಾಂಗ್ ಪ್ರೋಸೆಸ್ಸೇ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಟೈಮನ್ನು ತೊಗೊಳ್ತಾರೆ. 16ನೇ ಕಂತಿನ ಹಣ ನಿಮಗೆ ಸಂಕ್ರಾಂತಿಯ ಹಿಂದಿನ ದಿನ 14ನೇ ತಾರೀಕು ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಲ್ಲ ಮಾಹಿತಿಗಳಿಂದ ಪಡ್ಕೊಂಡಿರ್ತಕ್ಕಂಥ ಮಾಹಿತಿ ನಿಮಗೆ ಜನವರಿ 14ನೇ ತಾರೀಕು ಏನು ಅಮೌಂಟು ಕ್ರೆಡಿಟ್ ಆಗುತ್ತೆ ಗೃಹಲಕ್ಷ್ಮಿ ಹಣ. ಸೊ ಇನ್ನು ಕೇಂದ್ರ ಸರ್ಕಾರದ 1,000 ಹಣ ಯಾವಾಗಪ್ಪ ಜಮಾ ಆಗುತ್ತೆ ಅಂದರೆ ಅದನ್ನು ಇನ್ನು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಆಗೋದು, ಯಾರೆಲ್ಲ ಅರ್ಹರು ಇದಕ್ಕೆ ಅಂತ ಹೇಳಿ ಮೋದಿ ಸರ್ಕಾರದಿಂದ ಯಾವುದೆಲ್ಲ ಕ್ರೈಟೀರಿಯಾಗಳು ಇದಕ್ಕೆ ಬೇಕು ಅಂತ ಹೇಳಿ ಅದನ್ನು ಕೂಡ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ತುಂಬ ಪ್ರೋಸೆಸ್ ಆಗುತ್ತೆ. ಕೆಲವೊಂದು ಯೂಟ್ಯೂಬಲ್ಲಿ ಹೊಸ ವರ್ಷದಿಂದನೇ ಸ್ಟಾರ್ಟು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿನ್ನೆ ಹೊಸ ವರ್ಷ ಆಯ್ತಲ್ವಾ, ನಿಮ್ಮ ಅಕೌಂಟಿಗೆ 1,000 ಕ್ರೆಡಿಟ್ ಆಗಿದ್ದಾನೆ ಇಲ್ಲ ತಾನೆ. ಸೊ ಅದೆಲ್ಲ ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾಗಿ 1,000 ಹಣ ಹಾಕಬೇಕಂದ್ರೆ ಅದಕ್ಕೆಲ್ಲ ಕ್ರೈಟೀರಿಯಾ ಇರುತ್ತೆ. ಅದೆಲ್ಲ ಕ್ರೈಟೀರಿಯಾಗಳು ನೋಡಿಕೊಂಡು ಓಕೆ ಇವರು ಹೌದು ಇವ್ರು ನಿಜವಾಗ್ಲೂ ಬಡವರಾ, ಓಕೆ ಇವರು BPL ಕಾರ್ಡ್ ಒಂದಿದ್ದರೆ ಇದು ಸುಳ್ಳು BPL ಕಾರ್ಡ ಅಥವಾ ನಿಜ BPL ಕಾರ್ಡ, ಯಾವುದು ಎತ್ತ, ಇವರು 2 ಲಕ್ಷದ ಒಳಗೆ ಇದ್ದಾರಾ, ಅಂದರೆ ಇವ್ರ ಹತ್ರ ವೆಹಿಕಲ್ ಏನಾದರೂ ಇದನ್ನು ಅದೆಲ್ಲದನ್ನು ಕೂಡ ಪರಿಗಣನೆ ತಗೊಂಡು ಏನು ಮಾಡ್ತಾರೆ, 1,000 ಮೋದಿ ಸರ್ಕಾರದಿಂದ 1,000 ಹಣ ಹಾಕ್ತಾರಲ್ಲ, ಸೊ ಆ 1,000 ಹಣವನ್ನು ಹಾಕೋಕ್ಕೆ ಇದೆಲ್ಲ ಕ್ರೈಟೀರಿಯಾಗಳನ್ನು ಕೂಡ ನೋಡ್ತಾರೆ. ಓಕೆ, 16ನೇ ಕಂತಿನ ಹಣದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಹಾಕ್ತಾರೆ. ಯಾವುದೇ ರೀತಿ ಸ್ಟಾಪ್ ಅಂತೂ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ಗೃಹಲಕ್ಷ್ಮಿ ಹಣವನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಸ್ಟಾಪ್ ಮಾಡಲ್ಲ, ಇದನ್ನು ಕಂಟಿನ್ಯೂ ಮಾಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯನ್ನು ಮಾತ್ರ ಕಂಟಿನ್ಯೂ ಮಾಡ್ತೀನಿ. ನಾವು ಮಾಡಿರ್ತಕ್ಕಂಥ ಎಲ್ಲ 5 ಯೋಜನೆಗಳು ಕೂಡ ತುಂಬ ಸಕ್ಸಸ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೂ ಕೂಡ ತುಂಬ ಇಷ್ಟ ಆಗಿರೋದ್ರಿಂದ ಕಷ್ಟಕ್ಕೆ ಅದೇನಾಗಿದೆ ಇಷ್ಟ ಆಗಿದೆ. ಓಕೆನಾ, ಸೊ ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಯಾವುದೇ ರೀತಿಯ ಡೌಟ್ ಬೇಡ, ಕಂಟಿನ್ಯೂ ಮಾಡ್ತಾರೆ. ಮತ್ತು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಂದೇ ಬರುತ್ತೆ. DBT ಮುಖಾಂತರ ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ.